ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ನೆಕ್ಟರ್. ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಉರಿಸ್ತಕ್ಕಂಥ ಹುಣಸೆ ಹಣ್ಣಿನ ಲಾಲಿಪಾಪನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇದು ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸುತ್ತೆ. ಮೊದಲಿಗೆ ನಾನಿಲ್ಲಿ ಉಪ್ಪು ಹಾಗೂ 4ರಿಂದ 5 ಒಣಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಒಣಗಿಸ್ಕೊಳ್ಳಿ, ಬೇಗ ಪುಡಿ ಆಗುತ್ತೆ. ಇದನ್ನು ಇನ್ನೂ ದೊಡ್ಡ ಒರಳಿದ್ದು ಅದರಲ್ಲಿ ಕುಟ್ಟಿದ್ರೆ ಬೇಗ ಆಗುತ್ತೆ. ನಮ್ಮ ಮನೆಯಲ್ಲಿ ಇದೇ ಇರೋದ್ರಿಂದ ನಾನು ಇದರಲ್ಲೇ ಕುಟ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪುಡಿ ಆಗೋ ಥರ ಕುಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಹಾಗೆ ಇದರ ಜೊತೆ ಸ್ವಲ್ಪ ಜೀರಿಗೆಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆ ನಾವು ಒಂದು 3ರಿಂದ 4 ಪುದೀನ ಎಲೆಗಳನ್ನು ಸಹ ಸೇರಿಸ್ಕೊಂಡು ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗಿರತ್ತೆ. ಯಾರ್ಯಾರೆಲ್ಲ ಚಿಕ್ಕಂದಿನಲ್ಲಿ ಈ ರೀತಿ ಮಾಡ್ಕೊಂಡು ತಿಂದಿದ್ದೀರಾ, ಮಾಡಿಸ್ಕೊಂಡು ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಮಸಾಲೆಯನ್ನು ರೆಡಿ ಮಾಡ್ಕೊಬಿಟ್ರೆ ಯಾವಾಗ ನಮ್ಗೆ ಇಷ್ಟ ಆಗುತ್ತೋ ಆವಾಗ ಈಸಿಯಾಗಿ ಈ ಹುಣಸೆ ಹಣ್ಣಿನ ಕ್ಯಾಂಡಿಯನ್ನು ಮಾಡ್ಕೋಬಹುದು. ನೋಡಿ, ಇದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಮನೆಯಲ್ಲೇ ಸಿದ್ಧ ಮಾಡಿರೋದು. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರ್ತಕ್ಕಂಥ ಹುಣಸೆ ಹಣ್ಣು. ಇದನ್ನು ನಮ್ಮಕ್ಕ ರೆಡಿ ಮಾಡಿ ಕೊಟ್ಟಿದ್ದಾರೆ ನನಗೆ. ಆದ್ದರಿಂದ ಇದು ತುಂಬ ಶುದ್ಧವಾಗಿದೆ. ಇದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಮೊದಲೇ ಇಟ್ಟಿದ್ದಾರೆ. ಇದನ್ನು ನಾವು ಕುಟ್ಕೊಳ್ಳೋಣ ಬನ್ನಿ. ಇದು ಲಾಸ್ಟ್ ಇಯರ್ದು ಹುಣಸೆ ಹಣ್ಣು. ಹೊಸ ಹುಣಸೆ ಹಣ್ಣಲ್ಲಿ ಮಾಡೋದ್ರಿಂದ ತುಂಬ ಹುಳಿ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಈ ಥರ ಮಾಡೋದ್ರಿಂದ ಹಳೆ ಹುಣಸೆ ಹಣ್ಣಲ್ಲಿ ಅದು ಅಷ್ಟೊಂದು ಹುಳಿ ಅಂಶವನ್ನು ಹೊಂದಿರೋದಿಲ್ಲ. ನಂತರ ನಾವು ಮೊದಲೇ ಕುಟ್ಟಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡು ಬೆಲ್ಲನ 1.5 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಬೆಲ್ಲನ ಸ್ವಲ್ಪ ಕಮ್ಮಿಯಾಗಿ ಸೇರಿಸ್ಕೊಳ್ಳಿ. ಇಲ್ಲಿ ನಮ್ಮ ಮನೆಯಲ್ಲಿ ಮಗು ತಿನ್ನೋದ್ರಿಂದ ಸ್ವಲ್ಪ ಖಾರನ ಕಮ್ಮಿ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಹುಣಸೆ ಹಣ್ಣನ್ನು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊತ ಹಾಕ್ಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಕುಟ್ಕೋಬೇಕಾಗಿರತ್ತೆ. ನೋಡಿ, ಎಷ್ಟೊಂದು ಮೆತ್ತಗೆ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ನಂತರ ಒಂದು ಪ್ಲೇಟನ್ನು ತಗೊಂಡು ಹುಣಸೆ ಹಣ್ಣನ್ನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ. ಹಾಗೆ ತುಂಬ ಟೇಸ್ಟಿಯಾಗಿತ್ತು ತಿನ್ನೋವಾಗೂ ಸಹ. ನೋಡಿ, ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಮೆತ್ತಗೆ ಮಾಡಿಕೊಂಡು ನಿಮ್ಮ ಮನೆಯಲ್ಲೇನಾದರೂ ಐಸ್ ಕ್ರೀಮ್ ಸ್ಟಿಕ್ಸ್ ಇದ್ದರೆ ಅದಕ್ಕೆ ಇದನ್ನು ಲಾಲಿಪಾಪ್ ಥರ ಅಂಟಿಸ್ಕೋಬಹುದು. ಇದಿಲ್ಲ ಅಂದರೆ ಪ್ಲಾಸ್ಟಿಕ್ ಸ್ಪೂನ್ಸ್ ಇದ್ದರೆ ಅದಕ್ಕೂ ಸಹ ಈ ರೀತಿ ಮಾಡ್ಕೋಬಹುದು. ನೋಡಿ, ಅಂಗಡಿಯಲ್ಲಿ ಸಿಗೋ ರೀತಿ ಮನೆಯಲ್ಲೇ ನಾವು ಶುದ್ಧವಾಗಿ ಮಾಡ್ಕೋಬಹುದು. ತುಂಬ ಈಸಿ, ಬೇಗನೆ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಂತೂ ನನ್ನ ಮಗಳು ತುಂಬ ಖುಷಿಯಿಂದ ಇದನ್ನು ತಿಂತಾಳೆ. ನಾನು ಆವಾಗವಾಗ ಮಾಡಿಕೊಡ್ತಾ ಇರ್ತೀನಿ. ನೋಡಿ, ಈಸಿಯಾಗಿ ಈ ರೀತಿ ಕ್ಯಾಂಡಿಗಳನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬಹುದು. ನಾನಂತೂ ಚಿಕ್ಕಂದಿನಲ್ಲಿದ್ದಾಗ ಯಾವಾಗೂ ಇದನ್ನು ಮಾಡ್ಕೊಂಡು ತಿಂತಾಯಿದ್ದೆ. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಲಾಲಿಪಾಪ್ಗಳು. ಇವಾಗ ನನ್ನ ಮಗಳಿಗೆ ಕೊಡೋಣ ಬನ್ನಿ. ಅವಳು ಏನು ಹೇಳ್ತಾಳೋ ನೋಡೋಣ. ಕಾಯ್ತಾ ಇದ್ದಾಳೆ ಯಾವಾಗ ಕೊಡ್ತಾರೆ ಅಂತ. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.